ಸರ್ ನನಗೆ ಇನ್ನೊಂದು ವಿಶೇಷ ಅನಿಸ್ತಾ ಇರೋದೇನು ಗೊತ್ತಾ, ಒಬ್ಬರೇ ಒಬ್ಬರು ಬ್ರಾಹ್ಮಣರು ಕೊಡಲಿರಲ್ಲ ಸರ್ ಇವರು. ಹೌದು ಪಾಪ ಬ್ರಾಹ್ಮಣ ಸಮುದಾಯಕ್ಕೆ BJP ಗೌರ್ಮೆಂಟ್ ಇದ್ದಾಗ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬ್ರಾಹ್ಮಣ ಸಮುದಾಯವನ್ನು ದೂರ ಇಟ್ಟು ಮಾಡಿದ ಕ್ಯಾಬಿನೆಟ್ಗಳೇ ಇಲ್ಲ. ಹಿಂದೆ ಅವ್ರಿಗೆ ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ದಿನೇಶ್ ಗುಂಡೂರಾವ್ ಇದ್ರು ಸಿದ್ದು ಕ್ಯಾಬಿನೆಟ್ನಲ್ಲಿ, ಈಗ ಅವರು ಇಲ್ಲ. ಅಲ್ಲ, ಈಗ ದಿನೇಶ್ ಗುಂಡೂರಾವ್ ಅವರು ಇದ್ದು, ಆಮೇಲೆ ಸೀನಿಯರ್ ಮೋಸ್ಟ್ RV ದೇಶಪಾಂಡೆ ಮುಖ್ಯಮಂತ್ರಿಗಳೇ ಯಾಕೆ ಬಿಟ್ರಿ? RV ದೇಶಪಾಂಡೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕಿತ್ತಲ್ಲ. ಸಿದ್ದರಾಮಯ್ಯನವ್ರಿಗಿಂತ ಸೀನಿಯರು, ನಿಮಗಿಂತ ಸೀನಿಯರ್ ಅವರು, ರಾಮಲಿಂಗಾರೆಡ್ಡಿ ಅವ್ರಿಗಿಂತ ಸೀನಿಯರು. ಮತ್ತೆ ಅವರು ಏನಂದ್ರೆ ಇದು ಬೇರೆ ಬೇರೆಯವ್ರ ಥರ ಇದು ಏನಂತಾರೆ ಬ್ಲ್ಯಾಕ್ ಮೇಲ್ ಮಾಡಿದೆ, ಆ ಥರ ಮಾಡಿದೆ. ಈಗ ಕೆಲವು ಸರಿ ರಾಯರೆಡ್ಡಿ ಅವ್ರು ಏನಂತ ಹೇಳಿದಪ್ಪ ಅಂದ್ರೆ ಮಧ್ಯೆ ಮಧ್ಯೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಸಿದ್ದರಾಮಯ್ಯನವ್ರಿಗೆ. ಎಲ್ಲ ನಮ್ಮದು ಬೊಕ್ಕಸ ಖಾಲಿ ಆಗಿದೆ, ಟ್ರೆಜರಿಯಲ್ಲಿ ದುಡ್ಡಿಲ್ಲ ಅಂತ ಹೇಳೋದು, ಮತ್ತೆ ತಮ್ಮ ಇದಕ್ಕೆ ಕ್ಷೇತ್ರಕ್ಕೆ ಆ ಒಂದು ಬೆದರಿಕೆ ಒಡ್ಡಿ ಅಥವಾ 600 ಕೋಟಿ ಇಷ್ಟೆಲ್ಲ ತೊಗೊಂಡ್ಬಿಟ್ರು ಅವರು. ಹಾಗೆ ಆ ಥರದ ವ್ಯಕ್ತಿನೂ ಅಲ್ಲ ಅವರು. ಈಗ ನಿಮ್ಮ ಬಗ್ಗೆನೂ ಬೇಸರ ಮಾಡ್ಕೊಳ್ಳಿಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆನೂ ಬೇಸರ ಮಾಡ್ಕೊಳ್ಳಿಲ್ಲ ಅವರು. ನೀವೆಲ್ಲರಿಗಿನ ಸೀನಿಯರು, ಅವ್ರಿಗೆ ನೀವು ಪಾಲ್ ಕೊಡಲೇಬೇಕಿತ್ತು. ಕೊಡದೆ ಅದು ಹೋಗಲಿ, ಏನೋ ಬ್ರಾಹ್ಮಣ ಸಮುದಾಯಕ್ಕೆ ನೀವು ಅವಕಾಶನೇ ಕೊಡದೇ ಇದ್ರೆ ನೀವು ಯಾವ ಮೆಸೇಜ್ ಪಾಸ್ ಮಾಡಿದ್ರಿ? MLC ಬ್ರಾಹ್ಮಣ ಸಮುದಾಯವನ್ನು ನಮ್ಮ ಏನೋ ಗುರು ಸಮುದಾಯ ಅಂತ ಕರಿತೀವಿ. ಅವ್ರು ಹಿಂದ್ಲಿಂದ ಅಕ್ಷರ ಫಸ್ಟು ಕಲ್ತವ್ರು ಅವರೇ, ಆಮೇಲೆ ನಮ್ಮ ಸಮಾಜಗಳಿಗೆ ರಾಜರುಗಳಿಗೂ ಗುರು ಜಾಗದಲ್ಲಿ ನಿಂತಿರೋರು ಅವರೇ. ಅವರು ಪಂಡಿತ ಪರಂಪರೆಗೆ ಮಾಡಿದ ಅವಮಾನ ಅಂತ ಕರಿಬೇಕಾ? ಅಥವಾ ಕಾಂಗ್ರೆಸ್ ಅಲ್ಲ, DK ಶಿವಕುಮಾರ್ ಅವರು ಗುರುಗಳು ಹಿಂದೆ ಹೋಗ್ತಕ್ಕಂಥವ್ರು, ಪರಂಪರೆ ತುಂಬಾ ಅವ್ರು ಅದರ ಬಗ್ಗೆ ಡಿಪೆಂಡ್ ಆಗಿರೋರು ಅವರು ನೋಡಿದರೆ ಅಲ್ವಾ. ದೇವರು ಧರ್ಮ UB ವೆಂಕಟೇಶ್ ಇವ್ರಿಗೆ ಯಾರು ಜಯಚಂದ್ರ ಅವ್ರನ್ನು ಮೂಲೆಗೆ ತಳ್ಳಿದ್ದೀರಾ? ಅವ್ರದಂತೂ ತುಂಬಾ ಘೋರ ಇದು. ಅಲ್ಲ, ನೊಂದ್ಕೊಂಡು ಅವ್ರು ಏನಪ್ಪ ಮಾತಾಡಿದ್ದಾರೆ, ಮಾತಾಡಿದ್ದಾರೆ. ನಮ್ಗೆ ಅನಿಸ್ತಾ ಇದೆ ಅವರು ಅಷ್ಟೇ ಅಕಾಮಿಡೇಟ್ ಮಾಡಬೇಕಿತ್ತು ನೀವು. ಈಗ ಎಲ್ಲದೂ ಕಾಂಪನ್ಸೇಟ್ ಮಾಡೋಕೆ ಟ್ರೈ ಮಾಡಿದಿರಿ. ಹೌದು, ಎಲ್ಲ ಜಾತಿಗಳನ್ನು ಕೂಡ. ಈಗ SCದು 7 ಜನ ಕೊಟ್ಟಿದ್ದೀರಪ್ಪ, ಒಂದೊಂದು ಕಮ್ಯುನಿಟಿದು ಸಬ್ ಕ್ಯಾಸ್ಟ್ ತಗೊಂಡ್ರು ಜಾಸ್ತಿ ಕೊಟ್ಟಿದ್ದೀರಿ. ಲಿಂಗಾಯತರು 6 ಕೊಟ್ಟಿದ್ದೀರಿ. ಅಂದರೆ ಈ ಬ್ರಾಹ್ಮಣರೇನು ವೋಟ್ ಬ್ಯಾಂಕ್ ಅಲ್ಲ ಅಂತ ತೀರ್ಮಾನ ತಗೊಂಡ್ರ ನೀವು? SC ಮತ್ತು ಲಿಂಗಾಯತ ಒಕ್ಕಲಿಗೆ 3 ಸಾಕಾ, ಬೇರೆಯವ್ರು ಬೇಡವಾ? ಅನ್ನುವಂಥ ಒಂದು ಮೆಸೇಜ್ ಕೂಡ ಓದಂಗಾಗಲ್ವ ಸರ್? ಅಲ್ಲ, ಪ್ರಶ್ನೆ ಇರಲಿ, ಏನಾರ ಮೆಸೇಜ್ ಹೋಗಲಿ, ನೀವು ಯಾಕೆ ಅಕಾಮಿಡೇಟ್ ಮಾಡಲಿಲ್ಲ? ಈಗ ಪ್ರಿಯಾಂಕ್ ಖರ್ಗೆ ಕೊಟ್ರಿ, ಕೃಷ್ಣ ಬೈರೇಗೌಡರು ಕೊಟ್ರಿ, ಖಂಡ್ರೆ ಅವ್ರಿಗೆ ಕೊಟ್ರಿ, ಎಲ್ಲ ಸೀನಿಯರ್ ಇವ್ರು ಕೊಟ್ಟಿರಿ. ದಿನೇಶ್ ಗುಂಡೂರಾವ್ ಏನು ಪಾಪ ಮಾಡಿದ್ರು ನಿಮಗೆ? ಆಯ್ತು, ಬೇಡ, 1 ಟರ್ಮ್ ಕೊಟ್ಟಿದ್ದೀರಿ, ಒಪ್ಕೊಳ್ಳೋಣ. ದೇಶಪಾಂಡೆ ಅವ್ರಿಗೆ ನೀವು ಕೊಡಬೇಕಿತ್ತಲ್ಲ. ಹೇಳಿದ್ರು, ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರು ಸೆಷನ್ನಲ್ಲಿ ಕೂತು, ದೇಶಪಾಂಡೆ ಅವರು CM ಆಗೋ ಅವಕಾಶ ಏನೋ ಅರ್ಹತೆ ಅವ್ರಿಗಿದೆ ಅಂತ. ಈಗ ಮಂತ್ರಿ ಆಗೋ ಅರ್ಹತೆ ಇಲ್ವಾ ಸಿದ್ದರಾಮಯ್ಯನವರೇ? DK ಶಿವಕುಮಾರ್ ಅವರೇ, ದೇಶಪಾಂಡೆ ಅವ್ರಿಗೆ ನೀವು ಕೊಡಲೇಬೇಕಿತ್ತು. ನಿಮ್ಮ ಇಡೀ ಕ್ಯಾಬಿನೆಟ್ಗೆ ಒಂದು ತೂಕ ಬರ್ತಾ ಇತ್ತು. ಆಯಿತು, ಈಗ ರಿಸೈನ್ ಮಾಡ್ತೀನಿ ಅಂತ ಹೆದರ್ಸಿದ್ರು ಅಂತ ಯಾರೋ ಶಾಮ್ನೂರ್ ಅವ್ರ ಮಗ ಮಲ್ಲಿಕಾರ್ಜುನ್ಗೆ ಅಕಾಮಿಡೇಟ್ ಮಾಡಿದ್ರಿ. ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮಗನೂ ರಾಜೀನಾಮೆ ಕೊಡ್ತಾನೆ, ನಾನು ಕೊಡ್ತೀನಿ, ನನ್ನ ಹೆಂಡ್ತಿನೂ MP ಕೊಡ್ತಾರೆ ಅಂತ ಹೆದರ್ಸಿದ್ರಂತ ಕೊಟ್ಬಿಟ್ರಿ. ಅಲ್ಲಿ ಬಸಂತಪ್ಪ ಫಸ್ಟ್ ಟೈಮ್ ಗೆದ್ದವ್ರನ್ನ, ನಮ್ಮ ಆಂಜನೇಯ ಅವರ ಸಂಬಂಧಿ ಅಂತೆ, ಅಳಿಯ ಏನೋ ಅಂತೆ. SC ಸಮುದಾಯ ಫಸ್ಟ್ ಟೈಮ್ ಗೆದ್ದಿದ್ದನ್ನು ಮಾದಿಗ ಸಮುದಾಯದ ಬಸಂತಪ್ಪನವ್ರು ಕೊಟ್ಟಿದ್ದೀರಿ. ದಾವಣಗೆರೆ 2 ಅಕಾಮಿಡೇಟ್ ಮಾಡಿದಿರಿ. ಮಂಕಾಳು ವೈದ್ಯ ಸ್ವೇರಿಂಗ್ ಮಾಡಲಿಲ್ಲ ತಾನೇ, ತೆಗೆದಾಕಿದ್ರಿ ಅಲ್ಲಿ ಆ ಭಾಗದಿಂದ. ದೇಶಪಾಂಡೆ ಅವರು ಅಕಾಮಿಡೇಟ್ ಮಾಡಬೇಕಿತ್ತು. ಹೌದು, ಉತ್ತರ ಕನ್ನಡ ಜಿಲ್ಲೆಗೇನೆ ಪ್ರಾತಿನಿಧ್ಯ ಇಲ್ದಂಗೆ ಮಾಡಿದಿರಲ್ಲ. ಇಲ್ಲ, ಅಲ್ಲಿ ಯಾರೂ ಇಲ್ಲ. ಅಲ್ಲಿಂದ ಬ್ರಾಹ್ಮಣ ಸಮುದಾಯ ಅವ್ರಿಗೆ ಅಕಾಮಿಡೇಟ್ ಮಾಡಲೇಬೇಕಿತ್ತು. ಇದು ನೀವು ಗೊತ್ತಿದ್ದು ಮಾಡಿದಿರೋ, ಗೊತ್ತಿಲ್ಲದೆ ಮಾಡಿದಿರೋ, ನೀವು ಅದನ್ನು ಕಾಂಪನ್ಸೇಟ್ ಮಾಡೋಕೆ ಭಾಳ ಕಷ್ಟ ಈಗ, ಅಲ್ವಾ ಸರ್? ಹೌದು. ದೇಶಪಾಂಡೆ ಅವರು ಸೀನಿಯರ್ ಮೋಸ್ಟ್ ಲೀಡರ್, ನಿಮ್ಮೆಲ್ಲರಿಗಿನ ಸೀನಿಯರ್. ಅವ್ರಿಗೆ ನೀವು ಹೆಂಗೆ ಊಟ ಮಾಡ್ತೀರಿ ಅವ್ರನ್ನ ಬಿಟ್ಟು ನೀವೆಲ್ಲರೂ? ಆಮೇಲೆ ಈಗ ನೋಡ್ರಿ, ಸ್ಪೀಕರ್ದು ಸಹಿತ ಏನಪ್ಪ ಅಂದ್ರೆ ಅಲ್ಲಿ ಪ್ರಸ್ತಾಪ ಇಲ್ಲ, ಬೇರೆಯವ್ರನ್ನೂ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಏನೋ ಸೀನಿಯರ್ ಅದರ ಅವ್ರು ಏನಪ್ಪ ಅಂದ್ರೆ ಸ್ಪೀಕರ್ ಮಾಡ್ಬೋದು ಅಂತಕ್ಕಂಥದ್ದು ಇಲ್ಲ ಅಲ್ಲಿ. ಅದಕ್ಕೂ ನೀವು ಗೌರವ ಕೊಟ್ಟಿಲ್ಲ ದೇಶಪಾಂಡೆ ಅವ್ರಿಗೆ, ಭಾಳ ಗೌರವ ಕೊಟ್ಟಿಲ್ಲ ನೀವು. ಇದನ್ನು ನೀವು ಕಾಂಪನ್ಸೇಟ್ ಮಾಡಲಾರ್ರಿ. ನೀವೆಲ್ಲ ಅವ್ರು ಮಾಡಿದ ಅಡುಗೆ, ಅವ್ರು ಕಟ್ಟಿದ ಮನೆಯಲ್ಲಿ ಗೃಹ ಪ್ರವೇಶದಲ್ಲಿ ನೀವೆಲ್ಲ ಕೂತು ಅವ್ರನ್ನ ಬಿಟ್ಟು ಊಟ ಮಾಡೋದಿದೆಯಲ್ಲ, ಅದು ಯಾಕೋ ನಮಗೂ ಸರಿ ಅನಿಸ್ತಾ ಇಲ್ಲ. ಅದು ಏನು ಸರ್, ಶರ್ಟ್ ಬಿಚ್ಚಿ ಊಟಕ್ಕೆ ನೇತಾಕಿ ಊಟಕ್ಕೆ ಕೂತ್ಕೊತಾ ಇದ್ದಾರೆ ಎಲ್ಲರೂ. ಈಗ ಅಡುಗೆ ಮಾಡಿಸ್ದವನು, ಸೂಪರ್ವೈಸ್ ಮಾಡಿದವನು, ಮನೆ ಕಟ್ಟಿದವನು, ಅವನಿಗೂ ನೀವು ಕಾಂಪನ್ಸೇಟ್ ಮಾಡಬೇಕಿತ್ತಲ್ಲ. ಜಯಚಂದ್ರ ಎಷ್ಟು ವರ್ಷದಿಂದ ಮಣ್ಣು ನೋಡ್ತಾ ಇದ್ದಾರೆ, ಎಷ್ಟು ಕಸರತ್ತು ಮಾಡಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗಿನ ಜ್ಞಾನಿ ಅಲ್ಲ, ತಿಳುವಳಿಕೆ ಇರೋರಲ್ವಾ? ದೇಶಪಾಂಡೆ ಅವ್ರಿಗಿರೋ ಅನುಭವ ಯಾರಿಗಿದೆ ನಿಮ್ಮಲ್ಲಿ? ಯಾರ್ಯಾರಿಗಿದೆ? ಸೀನಿಯರ್ ಮೋಸ್ಟ್. ಅವ್ರು ಚಿಲ್ಲರೆ ಕೆಲಸ ಮಾಡಲ್ಲ, ಚಿಲ್ಲರೆ ಪಾಲಿಟಿಕ್ಸ್ ಮಾಡಲ್ಲ, ಇನ್ನೊಂದು ಮಾಡಲ್ಲ, ಮತ್ತೊಂದು ಮಾಡಲ್ಲ ಅಂತ ಈಗ ನೀವು ಸರಾಸಟ್ಟಾಗಿ ಇಗ್ನೋರ್ ಮಾಡೋದಿದೆಯಲ್ಲ, ಅದು ಅಕ್ಷಮ್ಯ. ಅದು ಜನನೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ.
ಅಟ್ಲೀಸ್ಟ್ ಆ ಕಮ್ಯುನಿಟಿಗೆ ಒಂದು ಅಕಾಮಿಡೇಟ್ ಮಾಡಲೇಬೇಕಿತ್ತು ಅವರು. ಕರೆಕ್ಟ್. ಈಗ ಆಯಿತು, ಆ ಲಂಬಾಣಿ ಕಮ್ಯುನಿಟಿಗೆ ಓದ್ಸತಿ ಸಿದ್ದರಾಮಯ್ಯನವರು ಕೊಡಲಿಲ್ಲ, ಪಾಪ ಅವ್ರು ಒಬ್ಬರೇ ಒಬ್ಬ MLA ಇದ್ದರು, ಈ ಸರಿ ಏನೋ ಕೊಟ್ಟಿದ್ದೀರಿ, ಸಂತೋಷ. ಈಗ ಮೊಗವೀರ ಕಮ್ಯುನಿಟಿಗೆ ಒಬ್ಬರು ಕೊಟ್ಟಿಲ್ಲ, ಇಬ್ಬರು MLAಗಳಿದ್ರು, ಯಾರನ್ನ ಒಬ್ರು ಕೊಡಬೇಕು ಸರ್. ನೀವು ಕಾಂಗ್ರೆಸ್ ಪಕ್ಷದಿಂದ ಸಾಮಾಜಿಕ ನ್ಯಾಯ ನಿರೀಕ್ಷೆ ಮಾಡ್ತಾರೆ ಜನ. ಅದು ಉಲ್ಟಾ ಆಗ್ತಾ ಇದೆ, BJP ಅವರು ಸಾಮಾಜಿಕ ನ್ಯಾಯದ ಕಡೆ ಹೋಗ್ತಾ ಇದ್ದಾರೆ. ನೀವು ಹಿಂಗೆ ಮಾನೋಪಲಿ ಮಾಡ್ಕೊಂಡು ಹೊಟ್ಬಿಟ್ರೆ ಈಗ ಆಯಿತು, 7 ಜನ ಕೊಟ್ಟಿದ್ದೀರಿ, ನಾವು ಕೇಳೋಕ್ಕಾಗಲ್ಲ. ಇದು ನಿಂಗಾಯ್ತು 6 ಜನ ಕೊಟ್ಟಿದ್ದೀರಿ, ಒಕ್ಕಲಿಗರು 5 ಜನ ಕೊಟ್ಟಿದ್ದೀರಿ, ನೀವೇ ಮುಖ್ಯಮಂತ್ರಿಗಳಿದ್ದೀರಿ. ಈಗ ಹಿಂದೆ ನಾನೇ ಮುಖ್ಯಮಂತ್ರಿ ಇದ್ದೀನಿ, ಕುರುಬ್ರು ಯಾರು ಮಿನಿಸ್ಟರ್ಗಳಾಗೋದು ಬೇಡ ಅಂತ ಸಿದ್ದರಾಮಯ್ಯವ್ರು ಹೇಳಿದರು. ನೀವು ಅದೇ ಧಾಟಿಲಿ ಪಾಲನೆ ಮಾಡಿಬಿಡ್ತೀರಿ ಅಂತ ಭಯ ಆಯಿತು ನಮಗೆ. ಮಾಡ್ಬೋದೇನೋ ಅಂತ ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದೀರಿ, ಭರ್ಜರಿ ಕೊಟ್ಟಿದ್ದೀರಿ, 5 ಜನ ಮಿನಿಸ್ಟರ್ಗಳು ಕೊಟ್ಟಿದ್ದೀರಿ. ನಿಗಮ ಮಂಡಳಿಗಳು ಹುಡುಕಿದ್ರೆಲ್ಲ ಅವರೇ ಇದ್ದಾರೆ, ತುಂಬ ಜನ ಇದ್ದಾರೆ, ಕ್ಯಾಬಿನೆಟ್ ದರ್ಜೆಯವರು ಸರ್. ಬಟ್ ಸೀನಿಯರ್ ಲೀಡರು ಆದರೆ ಜಾಸ್ತಿ ಮಾತಾಡಲ್ಲ ಹೆಚ್ಚು, ಮತ್ತೆ ನನಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ರೆಬಲ್ ಆಗಲ್ಲ ಅನ್ನುವಂಥದ್ದು ಬಹುಶಃ ಅವರಿಗೆ ಕೈ ತಪ್ಪಿ. ಎಲ್ಲ ಜನ ಎಲ್ಲ ಥರ ಇರೋಲ್ಲ ಸರ್, ಒಬ್ಬೊಬ್ಬರು ಕ್ಯಾರೆಕ್ಟರ್ ಒಂದೊಂದು ಥರ ಇರ್ತದೆ. ಹಾಗಾಗಿ ಬ್ರಾಹ್ಮಣ ಸಮುದಾಯವನ್ನು ನೀವು ಅಕಾಮಡೇಟ್ ಮಾಡಲೇಬೇಕಿತ್ತು ನಮ್ಗೆ ಅನಿಸ್ತಾ ಇದೆ. ನಮಗೇನು ಏನೋ ಬೇರೆ ಇದಿಲ್ಲ, ಈಗ ಸಂಪುಟ ಅಂದರೆ ಇರಬೇಕಲ್ಲ ಸರ್, ಇರಬೇಕಿತ್ತು ಅಂತ ಅನಿಸ್ತಾ ಇದೆ. ನಿಜ ನಿಜ ನಿಜ. ನಮಗೇನು ಅತಿಯಾದ ಪ್ರೀತಿ ಅಂತೇನಿಲ್ಲ. ಇಲ್ಲ, ದೇಶಪಾಂಡೆ ಅಂತ ಸೀನಿಯರ್ ಲೀಡರ್ಗೆ ನೀವು ಬಿಟ್ಟು ಮಾಡೋದು ಅದೇನು. ನಾನು ಒಂದ್ಸರಿ ಅವ್ರಿಗೆ ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋದಾಗನೇ ಅಂತಿದ್ದೆ, ನೀವು ಈವರೆಗೂ ಮುಖ್ಯಮಂತ್ರಿಗ ಗಾದಿಗಾಗಿ ಫೈಟ್ ಮಾಡಲೇ ಇಲ್ಲ ಅಂತೇಳಿ, ಈಗಲೂ ಬರಿಬೇಡಿ ಅಂತ ಹೇಳಿದ್ರು. ಬರಿಬೇಡಿ ಅಂತ ಹೇಳಿದ್ರು, ಈಗಲೂ ಬರೆಯಕ್ಕೆ ಹೋಗಬೇಡಿ ನನಗೆ ಆ ಥರದಲ್ಲಿ ನಾನೇನು ಅಪೇಕ್ಷೆ ಪಡ್ತಾ ಇಲ್ಲ. ಅದಾಗಲಿ ಏನಂತಾರಪ್ಪ ಅಂದರೆ ಹೈಕಮಾಂಡು ಒಪ್ಕೊಳ್ತು, ಇನ್ನೊಂದು ಮಾಡಿತು ಅಂತಾರಪ್ಪ ಅಂದ್ರೆ ಕೊಟ್ಟರೆ ನಾನು ನಿಭಾಯಿಸಬಲ್ಲೆ. ಆದರೆ ಅದಕ್ಕೆ ಆಕಾಂಕ್ಷಿ, ಅದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಬರಿಬೇಡಿ ಅಂತೇಳಿ ನನಗೆ ಸ್ವತಃ ನಾನು 1 to 1 ಇಂಟರ್ವ್ಯೂ ಮಾಡಿದ್ದೇನೆ. ಬ್ರಾಹ್ಮಣ ಸಮುದಾಯದ ಬಗ್ಗೆ ನಮಗೆ ಅವ್ರು ಕೊಟ್ಟಿಲ್ಲ ಅನ್ನೋ ಅನುಕಂಪ ಇದ್ದೇ ಇದೆ ಸರ್. ಹೌದು. ಆಮೇಲೆ ದಿನೇಶ್ ಗುಂಡೂರಾವ್ ಅವ್ರಿಗೆ ನಿರೀಕ್ಷೆ ಇತ್ತು ಅಂತ ಅನ್ಸುತ್ತೆ, ಈ ಸರಿ ಲಿಸ್ಟಲ್ಲಿ ನಾನು ಇರೋದಿಲ್ಲ ಅಂತ ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ರು. ಪ್ರಶ್ನೆ ಏನು ಗೊತ್ತಾ ಸರ್, ಇವ್ರು ಸೀನಿಯರ್ ಮೋಸ್ಟ್ ಎಲ್ಲ ಇದ್ರಲ್ಲ, ಇವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ, 3 ವರ್ಷ ಕೊಟ್ಟಿದ್ದೀವಿ, ಬೇರೆಯವ್ರಿಗೂ ಎಷ್ಟೇ ಸೀನಿಯರ್ ಇರೋರಿಗೆ ಅವಕಾಶ ಕೊಡಬೇಕು ಅನ್ನೋದು ಏಕೈಕ ಉದ್ದೇಶ ಅವರಲ್ಲಿದ್ದು. ನಿಜ ಸರ್. ಹಾಗಾಗಿ ದಿನೇಶ್ ಗುಂಡೂರಾವ್ ಕೊಡಬೇಕು ಅಂತ ನಾವು ಕೇಳ್ತಾ ಇಲ್ಲ. ಇನ್ನೊಂದು ಸಮುದಾಯ ಅವ್ರನ್ನ ಅಕಾಮಡೇಟ್ ಮಾಡಬೇಕಿತ್ತು. ಈಗ ಲಂಬಾಣಿ ಕಮ್ಯುನಿಟಿನ ಹೆಂಗೆ ನೀವು ಅಕಾಮಡೇಟ್ ಮಾಡಿದ್ರು, ಬೇರೆ ಬೇರೆ ಕಮ್ಯುನಿಟಿಗಳನ್ನ ಹೇಗೆ ಅಕಾಮಡೇಟ್ ಮಾಡಿದ್ರು, ಹಾಗೆ ಅಲ್ಲ ಕ್ರಿಶ್ಚಿಯನ್ನೂ ಬಿಟ್ಟಿಲ್ಲ, ನೀವು ಯಾರನ್ನೂ ಬಿಟ್ಟು ಎಲ್ಲ ಧರ್ಮಗಳು ಮಾಡಿದ್ದೀರಿ. ಈಗ ಕಾಂಗ್ರೆಸ್ಸಿಂದ ಈ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬೇರೆಯವ್ರಿಗೆ ಅಂತ. ಹೌದು, ಕರೆಕ್ಟ್. ಅದೇನು ಬೇಕು ಅಂತ ಬಿಟ್ಟರು, ಬೇಡವಾಗಿ ಬಿಟ್ಟರು, ಅಥವಾ ಇದು ಮುಖ್ಯಮಂತ್ರಿಗಳಿಗೆ ಅಸಹಾಯಕರಾಗಿದ್ದಾರೋ ಇದು ಈ ಲಿಸ್ಟ್ ಪಾಲಿಟಿಕ್ಸಲ್ಲಿ, ಅಥವಾ ಹೈಕಮಾಂಡ್ ನಾಯಕರಿಗೆ ಇದು ಅರ್ಥವಾಗದೆ ಹೋಯಿತು, ಅಥವಾ ಈ ಕೋಟಾನ ಯಾರು ಕೇಳಲೇ ಇಲ್ವೋ ಅಲ್ಲಿ. ಈ ಕೋಟಾನ ಕ್ಲೇಮ್ ಮಾಡೋರು ಯಾರು ಬೇಕಲ್ಲ. ದಿನೇಶ್ ಗುಂಡೂರಾವ್ ಏನು ಜಾತಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋ ಕ್ಯಾಟಗರಿನೇ ಅಲ್ಲ ಅದು. ಈಸ್ ಬಿಯಾಂಡ್. ಇವರೆಲ್ಲ ಪಾಲಿಟಿಕ್ಸ್ಗಿಂತ ಬಿಯಾಂಡ್ ಅವರು. ಸಿದ್ದರಾಮಯ್ಯನವ್ರ ಸಿದ್ಧಾಂತ, DK ಅವ್ರ ಸಿದ್ಧಾಂತ, ಇನ್ನೊಬ್ಬರು ಮತ್ತೊಬ್ಬರು, ಇವೆಲ್ಲರ ಪಾಲಿಟಿಕ್ಸ್ಗಿಂತ ವಿಭಿನ್ನವಾಗಿ ನಿಲ್ಲುವ, ವಿಭಿನ್ನವಾಗಿ ಯೋಚಿಸುವ ಶಕ್ತಿ ದಿನೇಶ್ ಗುಂಡೂರಾವ್ಗಿದೆ. ಸ್ಟ್ರಾಂಗೆಸ್ಟ್ ಲೀಡರ್ ಅವರು, ನಿಮ್ಗೆ ಗೊತ್ತಿರಲಿ. ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಫ್ಯೂಚರ್ನ ಕಾಂಗ್ರೆಸ್ ನಾಯಕ ಯಾರು ಅಂತ ನೀವು ಒಂದು 10 ಜನ ಲಿಸ್ಟ್ ಮಾಡ್ಕೊಂಡಿದ್ರೆ ಅದರ ಅರ್ಹತೆ, ಯೋಗ್ಯತೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗೋ ಗುಣ, ಇದೆಲ್ಲವನ್ನು ಕಂಪೇರ್ ಮಾಡಿದ್ರೆ ದಿನೇಶ್ ಗುಂಡೂರಾವ್ ಟಾಪಲ್ಲಿ ನಿಲ್ತಾರೆ. ಅವರಪ್ಪ ಮುಖ್ಯಮಂತ್ರಿ ಆಗಿದ್ದರು, ಅವರು ಮುಖ್ಯಮಂತ್ರಿಯ ಮಗ, ಅವ್ರಿಗೆ ಜನ್ಮತಃ ಬಂದಿದೆ, ಲೀಡರ್ಶಿಪ್ ಕ್ವಾಲಿಟಿ ಬಂದಿದೆ. ಜೆಂಟಲ್ಮನ್ ಅವ್ರು ಕೇಳೋಕ್ಕೆ ಪ್ರಶ್ನೆನೇ ಇಲ್ಲ, ಕೇಳಿಲ್ಲ ಅವರು. ನನ್ನ ಬ್ರಾಹ್ಮಣರ ಕೋಟ ಖಾಲಿ ಇದೆ ನಾನು ಕೊಡಿ ಅಂತ ಅವ್ರು ಕೇಳೋದೇ ಇಲ್ಲ. ಅವ್ರು ಮದುವೆ ಆಗಿರೋದು ಮುಸ್ಲಿಮ್ನ. ಇಲ್ಲ, ಕಾಂಗ್ರೆಸ್ನ ಅವ್ರ ಮಿಸಸ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಯಾರಿಗೆ ಒಂದು ಫಸ್ಟ್ ಲಿಸ್ಟ್ ಅನೌನ್ಸ್ ಆಯ್ತಲ್ಲ, ಅವಾಗ ಅವರು ಹೇಳಿದ್ರು ಅರ್ಹತೆ ಇದ್ದವ್ರಿಗೆ ಯಾಕೋ ಸ್ಥಾನ ಇಲ್ಲ ಇಲ್ಲಿ ಅಂತೇಳಿ. ಯಾರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಜಾತ್ಯತೀತ ಈ ಕಾಂಗ್ರೆಸ್, ಇಡೀ ಕಾಂಗ್ರೆಸ್ನಲ್ಲಿ ನಿಮ್ಗೆ ಹೇಳ್ತೀನಿ, ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ, ರಾಜ್ಯ ಕಾಂಗ್ರೆಸ್ಸಲ್ಲಿ, ಎಲ್ಲ ಕಡೆ ನಿಮ್ಗೆ ಜಿಲ್ಲಾ ಕಾಂಗ್ರೆಸ್ಗಳಲ್ಲಿ ಹುಡುಗಿ ಯಾರು ಅತ್ಯಂತ ಜಾತ್ಯತೀತವಾದ ಲೀಡರ್ ಯಾರು ಇದ್ದರೆ, ಅತ್ಯಂತ ಲಿಬರಲ್ ಲೀಡರ್ ಯಾರು ಇದ್ದರೆ ಅದು ದಿನೇಶ್ ಗುಂಡೂರಾವ್. ನಾನು ಅತ್ಯಂತ ಸುಪ್ರೀಂ ಲೀಡರ್ ಅಂತ ಏನು ಹೇಳ್ತಾ ಇಲ್ಲ. ಲೀಡರ್ ಅನ್ನೋದಕ್ಕೆ ಇವರು ಅನ್ವರ್ಥನಾಮಾಗಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ. ಇವರು ಇರೋ ಲೀಡರ್ಗಳ ಪೈಕಿ, ಈಗಿನ ರಾಜಕಾರಣಿಗಳ ಪೈಕಿ, ಇವರು ಆದರ್ಶ ರಾಜಕಾರಣಿ ಅಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ನ ಇರುವ ಲೀಡರ್ಗಳ ಪೈಕಿ ಯಾರು ಲಿಬರಲ್ ಲೀಡರ್ ಇದ್ದರೆ, ಯಾರು ಜಾತ್ಯತೀತ ಲೀಡರ್ ಇದ್ದರೆ, ಯಾರು ಸಣ್ಣ ಪುಟ್ಟ ಏನೋ ಇದಕ್ಕೆ ಅಂಜುವ, ಲಜ್ಜೆ ಅಂತ ಹೇಳ್ತಾರಲ್ಲ, ಲಜ್ಜೆ ಬಿಟ್ಟು ಕರಪ್ಷನ್ಗೆ ಹೋಗೋದು, ಲಜ್ಜೆ ಬಿಟ್ಟು ಮಾತಾಡೋದು, ಲಜ್ಜೆ ಬಿಟ್ಟು ಯೋಚನೆ ಮಾಡೋದು, ಈ ನ್ಯೂಸೆನ್ಸ್ ವ್ಯಾಲ್ಯೂ ಇಲ್ಲದೆ ಇರೋ ಲೀಡರ್ಗಳು ಯಾರು ನೀವು ಹುಡ್ಕೋಕೆ ಶುರು ಮಾಡಿದ್ರೆ, ಕೃಷ್ಣ ಬೈರೇಗೌಡರಿಗಿಂತ, ಪ್ರಿಯಾಂಕ್ ಖರ್ಗೆ ಅವ್ರಿಗಿಂತ ಇನ್ಯಾರಿದ್ದಾರೆ ಸರ್, ಇದು ಖಂಡ್ರೆ ಅವ್ರಿಗಿಂತ ಇನ್ಯಾರಿದ್ದಾರೆ ಸರ್, ಇವರೆಲ್ಲರೂ ಈಗ ನೆಕ್ಸ್ಟ್ ಲೀಡರ್ಗಳು, ಇವರೆಲ್ಲರಿಗಿಂತ ಇವರು ಟಾಪಲ್ಲಿ ನಿಲ್ತಾರೆ. ಅವ್ರ ಜಾತಿ ಕೋಟಾದಲ್ಲಿ ಕೇಳಿಲ್ಲ. ದೇಶಪಾಂಡೆ ಅವರು ಅವ್ರ ಪಾಡ್ಗವ್ರು ಉಳ್ಕೊಂಡ್ಬಿಟ್ಟಿದ್ದಾರಲ್ಲಿ. ಹಾಗಾಗಿ ಯಾರೂ ಕೇಳ್ತಾ ಇಲ್ಲ, ಚಲ್ತಾ ಹೇ ಅಂತ
ಅವ್ರ ತಟ್ಟೆನೋ ಕಿತ್ತಿಟ್ಕೊಂಡಿದ್ದಾರೆ. ಓಕೆ ಬ್ರಾಹ್ಮಣರ ತಟ್ಟೆನೋ ನೀನು ತಿನ್ಕೋವಾಗ ನಡೀತದೆ ನೋಡ್ಕೊಳ್ಳೋಣ ನಾಳೆ ಅಂತ ಕೊಡಬೇಕಿತ್ತು. ಒಂದು ಬ್ರೇಕ್ ನೀವು ಇವ್ರು ಏನೇ ಹೇಳಿದ್ರು ಸರ್, ಆ ಕಮ್ಯುನಿಟಿ ಅದು ಒಂದು ಒಳ್ಳೆ ಕಮ್ಯುನಿಟಿ. ಪಾಲಿಟಿಕ್ಸ್ ಮಾಡ್ತಾರೆ, RSS ಇದು ಇಡೀ ಹಂಗೆ ಮಾಡಿಬಿಟ್ರು. ನೀವು ಏನೇ ಹೇಳಿ ಒಂದು ಸ್ಥಾನನಾದರೂ ಕೊಡ್ಬೋದಿತ್ತು. ಎಸ್